ಚಳಿಗಾಲದಲ್ಲಿ ದಿನಾಲು ಒಂದು ಚಮಚ ಇದನ್ನು ತಿಂದು ನೋಡಿ. ಇದನ್ನು ತಿನ್ನೋದ್ರಿಂದ ಹಲವಾರು ರೋಗಗಳಿಂದ ಹಾಗೂ ಬರುವಂತಹ ರೋಗಗಳಿಂದ ಮುಕ್ತಿಯನ್ನು ಪಡಿತೀರಾ. ಹಾಯ್ ಫ್ರೆಂಡ್ಸ್, ನಾನು ಸೋನಿಯಾ. ಇವತ್ತಿನ ವಿಡಿಯೋದಲ್ಲಿ ಒಂದು ಹೆಲ್ದಿ ಟಾನಿಕ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಒಂದು ಚಮಚ ಇದನ್ನು ನೀವು ತೆಗೆದುಕೊಳ್ಳೋದ್ರಿಂದ ನಿಮ್ಮ ಮೂಳೆಗಳ ಸಮಸ್ಯೆ, ಕೂದಲಿನ ಸಮಸ್ಯೆ ಹಾಗೂ ಯಾವುದೇ ಬಗೆಯ ಸ್ಕಿನ್ ಸಮಸ್ಯೆ, ಪೀರಿಯಡ್ ಸಮಸ್ಯೆಗೂ ಕೂಡ ನೀವು ಪರಿಹಾರವನ್ನು ಪಡಿತೀರಾ. ಮೂಳೆಗಳಲ್ಲಿ ಆಗುವಂತಹ ನೋವು, ಸೊಂಟದ ನೋವು, ಬೆನ್ನು ನೋವು, ಕುತ್ತಿಗೆ ನೋವು, ಮಂಡಿ ನೋವು, ಕೀಲು ನೋವು, ಸಂಧಿವಾತ ಹಾಗೂ ಜಾಯಿಂಟ್ಸ್ ಪೇನು, ಯಾವುದೇ ಬಗೆಯ ನೋವಿಗೂ ಕೂಡ ಪರಿಹಾರವನ್ನು ಒಂದು ಚಮಚ ಹಲ್ವಾದಿಂದ ನಿಮಗೆ ಸಿಗುತ್ತೆ. ಈ ಹಲ್ವಾವನ್ನು 6 ವರ್ಷದ ಮಕ್ಕಳಿಂದ 60 ವರ್ಷದ ಮೇಲ್ಪಟ್ಟವರು ಕೂಡ ತೆಗೆದುಕೊಳ್ಬಹುದು ಹಾಗೂ ಬಾಣಂತಿಯರಿಗೂ ಕೂಡ ಇದು ಒಳ್ಳೆಯ ಟಾನಿಕ್ ಅಂತಲೇ ಹೇಳ್ಬೋದು. ಈ ಹಲ್ವಾವನ್ನು ತಿನ್ನೋದ್ರಿಂದ ನಿಮ್ಮ ತ್ವಚೆಗೆ ಒಳ್ಳೆಯ ಹೊಳಪು ಬರುತ್ತೆ ಹಾಗೂ ಮುಖದ ಮೇಲೆ ಯಾವುದೇ ಬಗೆಯ ಕಲೆ, ಸ್ಕಾರ್ಸು, ನೆರಿಗೆ ಅಥವಾ ನಿಮ್ಮ ಮುಖದಲ್ಲಿ ಏಜ್ ಆದವರಂಗೆ ಕಾಣ್ತಾ ಇದ್ದರೆ ನಿಮ್ಮ ಏಜನ್ನು ಕಡಿಮೆ ಪಡಿಸುವಂತಹ ಗುಣ ಕೂಡ ಈ ಹಲ್ವಾದಲ್ಲಿದೆ. ಬನ್ನಿ, ಈ ಹಲ್ವಾವನ್ನು ಹೇಗೆ ತಯಾರಿಸಬೇಕು, ಯಾವ ಬೀಜದಿಂದ ಈ ಹಲ್ವಾವನ್ನು ತಯಾರಿಸ್ಬಿಟ್ಟು ಹೇಗೆ ತಿನ್ನಬೇಕು, ಎಷ್ಟು ದಿನ ತೆಗೆದುಕೊಳ್ಬೇಕು ಎಂಬುದರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋ ಕೆಳಗಡೆ ಕಾಣಿಸ್ತಿರುವಂತಹ ರೆಡ್ ಕಲರಿನ ಸಬ್ಸ್ಕ್ರೈಬ್ ಬಟನನ್ನು ಒತ್ತುವುದರೊಂದಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಒಂದು ಬೆಲ್ಲೈಕನ್ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿ. ಈ ಟಾನಿಕ್ ರೆಸಿಪಿಯನ್ನು ತಯಾರಿಸಲಿಕ್ಕೆ ನಾನು ಅಳವಿ ಬೀಜವನ್ನು ತೆಗೆದುಕೊಂಡಿದ್ದೀನಿ. ಈ ಅಳವಿ ಬೀಜ ತುಂಬ ಜನರಿಗೆ ಗೊತ್ತಿರಬಹುದು, ತುಂಬ ಜನರಿಗೆ ಗೊತ್ತಿಲ್ಲದೆ ಇರಬಹುದು. ಇದು ಒಂದು ಒಳ್ಳೆಯ ಪೌಷ್ಟಿಕಯುಕ್ತ ಬೀಜ ಅಂತಲೇ ಹೇಳ್ಬೋದು. ಇದನ್ನು ಇಂಗ್ಲೀಷ್ನಲ್ಲಿ ಗಾರ್ಡನ್ ಕ್ರಾಸ್ ಅಂತಲೂ ಕೂಡ ಹೇಳ್ತಾರೆ. ಹಲಿಮ್, ಅಲಿವ್ ಲೀವ್ಸ್ ಅಂತಲೂ ಕೂಡ ಇದಕ್ಕೆ ಹೆಸರಿದೆ. ಪಿರಿಯಡ್ನಲ್ಲಿ ಯಾರಿಗಾದರೂ ಪ್ರಾಬ್ಲಮ್ ಇದ್ದರೆ ಈ ಬೀಜಗಳನ್ನು ಖಂಡಿತವಾಗ್ಲೂ ನೀವು ದಿನಾಲೂ ತೆಗೆದುಕೊಳ್ಳೋದ್ರಿಂದ ನಿಮ್ಮ ಪಿರಿಯಡಲ್ಲಿ ಆಗುವಂಥ ಪ್ರಾಬ್ಲಮನ್ನು ನೀವು ಸಾಲ್ವ್ ಮಾಡ್ಕೊಳ್ತೀರಾ. ಹಾಗೂ ಬಾಣಂತಿಯರಿಗೆ ಇದನ್ನು ಹಲ್ವದ ರೀತಿಯಲ್ಲಿ ಮಾಡಿಕೊಡ್ತಾರೆ, ಪಾಯಸದ ರೀತಿಯಲ್ಲಿ ಮಾಡಿ ಇದನ್ನು ಕೊಡ್ತಾರೆ. ಈ ಬೀಜಗಳು ನೋಡೋಕ್ಕೆ ತುಂಬಾ ಚಿಕ್ಕದಾಗಿರುತ್ತೆ. ಸೊ ಇದನ್ನು ನೀರಲ್ಲಿ ಹಾಕಿದಾಗ ಇದು ಸ್ವಲ್ಪ ಉಪ್ಕೊಳ್ಳುತ್ತೆ. ಇದರಲ್ಲಿ ಮ್ಯಾಂಗ್ನೀಸು, ಮ್ಯಾಗ್ನೀಷಿಯಮ್, ಸೆಲೆನಿಯಮ್ ಹಾಗೂ ಫಾಸ್ಫರಸ್, ಪೊಟ್ಯಾಷಿಯಮ್, ವಿಟಮಿನ್ ಎ, ಬಿ, ಸಿ, ಡಿ, ಇ ಮತ್ತು ಕೆ ಕೂಡ ಇದೆ. ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು, ಕೂದಲಿಗೆ ಒಳ್ಳೆಯದು. ಈ ಬೀಜಗಳನ್ನು ಡೈಲಿ ತಿನ್ನೋದ್ರಿಂದ ನಮ್ಮ ತ್ವಚೆಯು ಬೆಳ್ಳಗಾಗತ್ತೆ. ನಿಮ್ಮ ಕಲರು ಡಾರ್ಕ್ ಕಲರಲ್ಲಿದ್ದರೆ ನೀವು ಬೆಳ್ಳಗಾಗ್ತೀರ ಈ ಬೀಜವನ್ನು ಡೈಲಿ ತಿನ್ನೋದ್ರಿಂದ. ಸೊ ಇದು ಅಳವೆ ಬೀಜ. ಮತ್ತು ಅಗಸೆ ಬೀಜನೂ ಸ್ವಲ್ಪ ಇದೇ ರೀತಿಯಲ್ಲಿರುತ್ತೆ. ಅಗಸೆ ಬೀಜ ಸ್ವಲ್ಪ ದೊಡ್ಡ ಸೈಜಲ್ಲಿರುತ್ತೆ, ಇದು ತುಂಬಾ ಚಿಕ್ಕ ಸೈಜಲ್ಲಿರುತ್ತೆ. ಕನ್ಫ್ಯೂಷನ್ ಬೇಡ. ನೋಡಿ, ಇದು ಅಗಸೆ ಬೀಜ. ಈ ಬೀಜಗಳನ್ನು ನಾವು ನೆನೆಸ್ಕೋಬೇಕಾಗತ್ತೆ. ಸೊ ಅರ್ಧ ಕಪ್ಪಿನ ಮೆಜರ್ಮೆಂಟಲ್ಲಿ ನಾನು ಈ ಹಲಿಮ್ ಬೀಜಗಳನ್ನು ತೆಗೆದುಕೊಳ್ತಾ ಇದ್ದೀನಿ. ಇದನ್ನು ಪಾತ್ರೆಯಲ್ಲಿ ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿಬಿಟ್ಟು 1 ಗಂಟೆವರೆಗೆ ಇದನ್ನು ನೆನೆಯಲಿಕ್ಕೆ ಬಿಡಿ. ಇದಕ್ಕೆ ನೀರು ತಾಗಿದ ತಕ್ಷಣ ಇದು ಸ್ವಲ್ಪ ಉಬ್ಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು 1 ಗಂಟೆವರೆಗೆ ನಾವು ರೆಸ್ಟ್ ಮಾಡೋಕ್ಕೆ ಇಡೋಣ. ಅರ್ಧ ಕಪ್ನಷ್ಟು ಅಂದರೆ ಒಂದು 70 ಗ್ರಾಮ್ನಷ್ಟು ನಾನು ಈ ಹಲಿಮ್ ಬೀಜಗಳನ್ನು ತೆಗೆದುಕೊಂಡಿದ್ದೀನಿ. 1 ಗಂಟೆ ನಂತರ ಇದು ಚೆನ್ನಾಗಿ ನೆಂದಿದೆ. ಇಲ್ಲಿ ನಾನು ಕೆಲವೊಂದು ಡ್ರೈ ಫ್ರೂಟ್ಸ್ಗಳನ್ನು ತೆಗೆದುಕೊಂಡಿದ್ದೀನಿ. ಬಾದಾಮಿ 12, ಪಿಸ್ತಾ 5 ಹಾಗೂ ಸ್ವಲ್ಪ ಒಣದ್ರಾಕ್ಷಿ ಹಾಗೂ ಸ್ವಲ್ಪ ಖರ್ಜೂರವನ್ನು ಕೂಡ ತೆಗೆದುಕೊಂಡಿದ್ದೀನಿ. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ ಆ ಡ್ರೈ ಫ್ರೂಟ್ಸನ್ನು ನೀವು ಹಾಕ್ಬೋದು. ಸೊ ನಾನಿಲ್ಲಿ ಸ್ಪೆಷಲಿ ಈ ಖರ್ಜೂರವನ್ನು ತೆಗೆದುಕೊಂಡಿದ್ದೀನಿ. ಯಾಕೆ ಅಂತಂದರೆ ನಮ್ಮ ತ್ವಚೆಗೆ ಇದು ತುಂಬಾ ಒಳ್ಳೆಯದು. ಏಜಿಂಗನ್ನು ಕಡಿಮೆ ಮಾಡುವಂಥ ಗುಣ ಈ ಖರ್ಜೂರದಲ್ಲಿದೆ ಹಾಗೂ ಮೂಳೆಗಳಿಗೂ ಸಹ ತುಂಬಾ ಒಳ್ಳೆಯದು. ಇವಾಗ ಪಾತ್ರೆಯಲ್ಲಿ 2 ದೊಡ್ಡ ಚಮಚದಷ್ಟು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಚೆನ್ನಾಗಿ ಕರಗಿದ ನಂತರ ನಾವು ಇದರಲ್ಲಿ ಏಲಕ್ಕಿಯನ್ನು ಸೇರಿಸ್ಕೊಳ್ಳೋಣ. 3-4 ಏಲಕ್ಕಿಯನ್ನು ಕುಟ್ಕೊಂಡು ಇದರೊಂದಿಗೆ ಸೇರಿಸ್ತಾ ಇದ್ದೀನಿ. ನಿಮಗೆ ತುಪ್ಪ ಜಾಸ್ತಿ ಬೇಡ ಅಂತಂದರೆ ನೀವು 1 ಚಮಚದಷ್ಟು ಬಳಸ್ಕೊಳ್ಳಿ, ಅಥವಾ ನಿಮಗೆ ತುಪ್ಪನೇ ಬೇಡ ಅಂತಂದರೆ ನೀವು ತುಪ್ಪವನ್ನು ಸ್ಕಿಪ್ ಕೂಡ ಮಾಡ್ಬೋದು. ಸ್ವಲ್ಪ ಎಣ್ಣೆಯನ್ನು ಕೂಡ ಬಳಸ್ಬೋದು, ಅಥವಾ ಎಣ್ಣೆ ಬಳಸದೇ ಇದ್ದರೂ ಕೂಡ ಪರವಾಗಿಲ್ಲ. ಸೊ ಇವಾಗ ನಾವೇನು ಮಾಡೋಣ ಅಂದರೆ ಬೆಲ್ಲವನ್ನು ಇದರೊಂದಿಗೆ ಸೇರಿಸ್ಕೊಳ್ಳೋಣ. ನಾನು ಅರ್ಧ ಕಪ್ನಷ್ಟು ಹಲೀಮ್ ಸೀಡ್ಸಿಗೆ 1 ಕಪ್ನಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದರೊಂದಿಗೆ ಸ್ವಲ್ಪ ನೀರನ್ನು ಬೇಕಿದ್ದರೆ ಸೇರಿಸ್ಕೊಳ್ಳಿ, ಇಲ್ಲಾಂತಂದರೆ ಬೇಡ. ನೀರು ಸೇರಿಸದೇ ಇದ್ದರೂ ಕೂಡ ಈ ಬೆಲ್ಲ ಬೇಗ ಕರಗೋಗತ್ತೆ. ನಾನು ಬೆಲ್ಲದೊಂದಿಗೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಬೆಲ್ಲಕ್ಕೆ
ಚೆನ್ನಾಗಿ ಕುದಿ ಬರಲಿ. ನೋಡಿ ಕುದಿ ಬರ್ತಾ ಇದೆ. ಸೊ ನಮಗೆ ಒಂದೆಳೆ ಪಾಕನೂ ಬೇಡ, ಜಸ್ಟ್ ಈ ಬೆಲ್ಲ ಕರಗಿಬಿಟ್ಟು ಕುದಿ ಬರುತ್ತಲ್ವ ಆ ಸ್ಟೇಜಿಗೆ ನೀವು ನೆನೆಸಿರುವಂತಹ ಈ ಹಲೀಮ್ ಸೀಡ್ಸ್ಗಳನ್ನು ಇದರೊಂದಿಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜೊತೆಗೇ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಬಾದಾಮು ಹಾಗೂ ಪಿಸ್ತವನ್ನು ಸ್ವಲ್ಪ ಕ್ರಷ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಗೋಡಂಬಿಯನ್ನು ಸೇರಿಸಿಲ್ಲ, ನಿಮಗೆ ಬೇಕಿದ್ರೆ ನೀವು ಸೇರಿಸ್ಕೋಬಹುದು. ಬೇರೆ ಯಾವ ಡ್ರೈ ಫ್ರೂಟ್ಸ್ ಬೇಡದೇ ಇದ್ದರೂ ಪರವಾಗಿಲ್ಲ, ಬಟ್ ಈ ಬಾದಾಮಿ ಅಂತೂ ಖಂಡಿತವಾಗ್ಲೂ ಸೇರಿಸ್ಕೊಳ್ಳಿ. ಇದು ನಮ್ಮ ಕೂದಲಿಗೆ, ನಮ್ಮ ಸ್ಕಿನ್ಗೆ, ಮೂಳೆಗಳಿಗೆ ಎಲ್ಲದಕ್ಕೂ ತುಂಬಾ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಇ ಇದೆ. ಹಾಗೂ ಖರ್ಜೂರ ಅಂತೂ ನಿಮಗೆ ಚೀಪ್ ರೇಟಿಗೆ ಸಿಗುತ್ತೆ, ಅದನ್ನು ಕೂಡ ಸೇರಿಸ್ಕೊಳ್ಳಿ. ಯಾಕಂದರೆ ಇದು ನಮ್ಮ ಮೂಳೆಗಳಿಗೆ ಏಜಿಂಗನ್ನು ಕಂಟ್ರೋಲ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ಹಾಗೂ ಇದರೊಂದಿಗೆ ನಾನು 2 ಮುಷ್ಟಿಯಷ್ಟು ಕಾಯಿ ತುರಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಕಾಯಿ ತುರಿಯನ್ನು ಸೇರಿಸಿದರೆ ನೀವು ಫ್ರಿಜ್ಜಲ್ಲೇ ಸ್ಟೋರ್ ಮಾಡಬೇಕಾಗತ್ತೆ, ಯಾಕಂದರೆ ಹೊರಗಡೆ ಇಟ್ಟರೆ ಇದು ಹಾಳಾಗೋಗುತ್ತೆ ಬೇಗ. 2-3 ದಿನ ನೀವು ಹೊರಗಡೆ ಇಟ್ಟು ಇದನ್ನು ತಿನ್ಬೋದು. ಆದರೆ ಜಾಸ್ತಿ ದಿನ ನಿಮಗೆ ಇಟ್ಕೊಳ್ಬೇಕು ಅಂತಂದರೆ ನೀವು ಕೊಬ್ಬರಿಯನ್ನು ಬಳಸ್ಕೊಳ್ಳಿ. ಕೊಬ್ಬರಿ ಬಳಸೋದ್ರಿಂದ ತುಂಬ ದಿನಗಳವರೆಗೆ ನೀವು ಇದನ್ನು ಸ್ಟೋರ್ ಮಾಡ್ಕೊಳ್ಬಹುದು. ಸೊ ನೋಡಿ, ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಬಿಟ್ಟು 1-2 ನಿಮಿಷಗಳವರೆಗೆ ಇದನ್ನು ಕುಕ್ ಮಾಡಿದರೆ ಸಾಕು, ಬೇಯಿಸಿದರೆ ಸಾಕು. ಜಾಸ್ತಿ ಕುಕ್ ಮಾಡಬೇಡಿ, ಯಾಕಂದರೆ ಇದರಲ್ಲಿರುವಂಥ ಪೌಷ್ಟಿಕತೆ ಮತ್ತೆ ಹಾಳಾಗೋಗುತ್ತೆ. ಸ್ವಲ್ಪ ತಳಪಿಡ್ತಾ ಬರುತ್ತಲ್ವ, ಆವಾಗ ನೀವು ಡಿಶ್ ಔಟ್ ಮಾಡ್ಕೊಳ್ಳಿ. ಈ ಬೀಜಗಳು ಕುಕ್ಕಾದರೂ ಸಹ ಸ್ವಲ್ಪ ಹಸಿಯಾಗಿ ಇರುತ್ತೆ, ನೀರಿನ ಅಂಶ ಇರುತ್ತೆ ಇದರಲ್ಲಿ. ಸೊ ಈ ರೀತಿ ನೀವು ಉಂಡೆನೂ ಕೂಡ ಕಟ್ಟಬಹುದು. ಉಂಡೆ ಕಟ್ಟಿದಾಗ ಇದು ಸ್ವಲ್ಪ ಮೆತ್ತಗಾಗಿ ಇರುತ್ತೆ. 1-2 ದಿನ ಆದ ನಂತರ ಮತ್ತೆ ಇದು ಗಟ್ಟಿಯಾಗತ್ತೆ. ನೀವು ಉಂಡೆ ರೀತಿಯಲ್ಲಿ ಮಾಡಿಕೊಂಡು ಸಹ ತಿನ್ಬಹುದು, ಅಥವಾ ಹಲ್ವಾದ ರೀತಿಯಲ್ಲಿ ಮಾಡಿಕೊಂಡು ಸಹ ತಿನ್ಬಹುದು. ಸೊ ಯಾವುದೇ ಫಾರ್ಮಲ್ಲಿ ಕೂಡ ನಿಮ್ಮ ದೇಹಕ್ಕೆ ಹೋಗುತ್ತೆ, ಹಾಗೂ ಇದರಿಂದ ನಿಮಗೆ ಅನೇಕ ಬಗೆಯ ಬೆನಿಫಿಟ್ಸ್ಗಳಾಗುತ್ತೆ. ಸೊ ಈಗಾಗಲೇ ನಾನು ನಿಮಗೆ ಇದರ ಬೆನಿಫಿಟ್ಸ್ ಬಗ್ಗೆ ಎಲ್ಲ ಹೇಳಿದ್ದೀನಿ. ಸೊ ಬೆಳೆಯುವಂಥ ಮಕ್ಕಳಿಗಂತೂ ನೀವು ಇದನ್ನು ಖಂಡಿತವಾಗ್ಲೂ ಕೊಡಿ. ಡೈಲಿ 1 ಉಂಡೆಯಷ್ಟು ಅಥವಾ 1 ಚಮಚದಷ್ಟು 1 ಗ್ಲಾಸ್ನಷ್ಟು ಹಾಲಿನ ಜೊತೆ ತೆಗೆದುಕೊಳ್ಳಿ. ದಿನಕ್ಕೆ 1 ಬಾರಿ ತೆಗೆದುಕೊಂಡ್ರೆ ಸಾಕು. ಬೆಳಿಗ್ಗೆ ತೆಗೆದುಕೊಳ್ಳಿ, ಒಳ್ಳೆಯದು. ಸೊ ಇದನ್ನು ನೀವು 45 ದಿನಗಳವರೆಗೆ ತೆಗೆದುಕೊಳ್ಬೇಕಾಗತ್ತೆ. ಅಥವಾ ನೀವು 1.5 ತಿಂಗಳವರೆಗೂ ಕೂಡ ತೆಗೆದುಕೊಳ್ಬೋದು, ಅಥವಾ ಇದನ್ನೇ ನೀವು ಕಂಟಿನ್ಯೂ ಕೂಡ ಮಾಡ್ಬೋದು. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ. ಇವೆಲ್ಲ ನ್ಯಾಚುರಲ್ ಆಗಿರುವಂತಹ ರೆಮಿಡೀಸ್ಗಳು, ನಮ್ಮ ದೇಹಕ್ಕೆ ಇವು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸ್ಪೆಷಲಿ ಚಳಿಗಾಲದಲ್ಲಂತೂ ಮಾಡಿಕೊಂಡು ತಿನ್ನಿ ಈ ರೀತಿಯ ರೆಸಿಪಿಗಳನ್ನು, ಯಾಕಂದರೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಸ್ಟ್ರಾಂಗ್ ಮಾಡುತ್ತೆ, ಹಾಗೂ ಮೂಳೆಗಳನ್ನು ಸ್ಟ್ರಾಂಗ್ ಮಾಡುತ್ತೆ. ಮೂಳೆಗಳಲ್ಲಿ ಆಗುವಂತಹ ನೋವುಗಳನ್ನು ಕಂಟ್ರೋಲ್ ಮಾಡುತ್ತೆ. ಮೂಳೆಗಳಿಗೆ ಒಳ್ಳೆಯ ಸ್ಟ್ರೆಂತನ್ನು ಕೊಡುತ್ತೆ ಈ ಬೀಜಗಳು. ಅದಲ್ಲದೆ ನೀವು ಬಾಣಂತಿಯರು ಖಂಡಿತವಾಗ್ಲೂ ಇದನ್ನು ಮಾಡಿಕೊಂಡು ತಿನ್ನಿ. ನಿಮ್ಮ ಬಾಡಿಗೆ ಒಳ್ಳೆಯ ಸ್ಟ್ರೆಂತ್ ಕೊಡುವಲ್ಲಿ ಈ ಬೀಜಗಳು ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ಅದಲ್ಲದೆ ಈಗಾಗಲೇ ಹೇಳಿರುವಂತೆ 6 ವರ್ಷದ ಮೇಲ್ಪಟ್ಟಂತಹ ಮಕ್ಕಳಿಂದ ಹಿಡಿದು 60 ವರ್ಷದ ಮೇಲ್ಪಟ್ಟಂತಹ ಜನರಿಗೂ ಕೂಡ ನೀವು ಇದನ್ನು ಕೊಡಬಹುದು. ಸೊ ಫ್ರೆಂಡ್ಸ್, ಇಂದಿನ ಈ ಟಾನಿಕ್ ರೆಸಿಪಿಯು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ. ಆದಷ್ಟು ಬೇರೆಯವರಿಗೆ ಹೆಲ್ಪ್ ಆಗಲಿಕ್ಕೆ, ಈ ಬೀಜಗಳ ಬಗ್ಗೆ ಮಾಹಿತಿಯನ್ನು ಬೇರೆಯವರಿಗೆ ತಿಳಿಸ್ಲಿಕ್ಕೆ ಈ ವಿಡಿಯೋವನ್ನು ಖಂಡಿತವಾಗ್ಲೂ ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಸೊ ಚಾನಲ್ಗೆ ಇನ್ನುವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.